ಆಹ್, ಎಲ್ಲಿ ಹುಡುಕಿದರೂ ಜಗನ್ಮಾತೆಯ ಸುಳಿವೇ ಸಿಕ್ಕುತ್ತಿಲ್ಲವಲ್ಲ. ಏನು ಮಾಡಲಿ, ಅವಧಿಯಾದರೂ ಪೂರೈಸುತ್ತಾ ಬಂದಿತು. ಆ ದುರುಳ ದಶಕಂಠನಾದ ರಾವಣನು ಅತಿ ವೇಗವಾಗಿ ಎತ್ತಿಕೊಂಡು ಹೋಗುವಾಗ ಕೈಜಾರಿ ಸಮುದ್ರದಲ್ಲೇನಾದರೂ ಬಿದ್ದು ಮೃತಪಟ್ಟಳೋ, ಇಲ್ಲ ಆ ಕ್ರೂರನ ಬಲಾತ್ಕಾರ ಹಿಡಿತದಿಂದ ಕೋಮಲಾಗಿ ನೊಂದು ಮೃತಪಟ್ಟಳೋ ಏನೋ ಕಾಣಲಿಲ್ಲ. ಏನು ಮಾಡಲಿ, ನಾನು ಬಂದ ಕಾರ್ಯವು ವಿಫಲವಾಯಿತಲ್ಲ. ಜಗನ್ಮಾತೆಯು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ಕೇಳಿದ ಬಳಿಕ ಶ್ರೀರಾಮಚಂದ್ರನು ಪ್ರಾಣತ್ಯಾಗ ಮಾಡಿಕೊಳ್ಳುವುದು. ಇನ್ನು ಆತ ಹೋದ ಮೇಲೆ ಲಕ್ಷ್ಮಣ ಸ್ವಾಮಿ ಬದುಕಿರುವನೇ? ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಏನು ಮಾಡಲಿ, ಏನು ಮಾಡಲಿ? ಇಷ್ಟು ಅವಧಿಯಲ್ಲಿ ಜಗನ್ಮಾತೆಯನ್ನು ತಂದೊಪ್ಪಿಸುವರೆಂದು ವಾಗ್ದಾನ ಮಾಡಿದ ಸುಗ್ರೀವರಾಜನಂತೂ ಬದುಕುವುದೇ ಇಲ್ಲ. ರಕ್ಷಕರಿಲ್ಲದ ಅಂಗದ ತಾರೆಯರು ಪರಲೋಕವನ್ನು ಸೇರುವುದರಲ್ಲಿ ಸಂಶಯವಿಲ್ಲ. ಏನು ಮಾಡಲಿ? ಅರಸ ಹೋದ ಮೇಲೆ ಕಪಿಸೈನ್ಯವು ಅವನನ್ನೇ ಅನುವರ್ತಿಸುವುದು. ಏನು ಮಾಡಲಿ? ಈ ಘೋರವಾದ ಸಂಗತಿಯು ಅಯೋಧ್ಯೆಗೆ ತಿಳಿಯದೇ ಇದ್ದೀತೆ. ಈ ಸಂಗತಿಯನ್ನು ಕೇಳಿದ ಕೂಡಲೇ ಕೌಸಲ್ಯ ಸುಮಿತ್ರಾದೇವಿ ಅಲ್ಲದೆ ಭರತ ಶತ್ರುಘ್ನರು ದೇಹವನ್ನು ತ್ಯಜಿಸಿರುವರಲ್ಲಿ ಸಂಶಯವೇ ಇಲ್ಲ. ಏನು ಮಾಡಲಿ? ನಾನೋರ್ವನು ವಿಫಲನಾಗಿ ಹಿಂತಿರುಗಿದರೆ ಇಷ್ಟೊಂದು ಅನಾಹುತವು ನಡೆಯುವುದು. ಏನು ಮಾಡಲಿ? ಪ್ರಾಯೋ ಪ್ರವೇಶದಿಂದ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲಿ. ಛೇ, ಪ್ರಾಣತ್ಯಾಗ ಮಹಾಪಾಪಕರ. ಇರಲಿ, ಈ ನನ್ನ ಲಾಂಗೂಲದಿಂದ ಈ ಲಂಕಾಪಟ್ಟಣವನ್ನು ಬಂಧಿಸಿ ಎತ್ತು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದದಡಿಯಲ್ಲೇ ಇಡುವೆನು. ಜಯ ಜಯ ರಘುವೀರ ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ. ಜಯ ಜಯ ರಘುವೀರ ಸಮರ್ಥ. ಏನಿ ಮನಸ್ಸಿನ ಕಳವಳ? ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರೂ ಸಹ ಮನಸ್ಸಿಗೆ ನೆಮ್ಮದಿ ಇಲ್ಲ. ಪ್ರೋತ್ಸಾಹ ಭಜಿಸಿದರೂ ತೃಪ್ತಿ ಇಲ್ಲ. ಹಂಸತೋಲಿಕ ತಲ್ಪದೋಳು ಪವಡಿಸಿದ್ದರೂ ಸಹ ಸುಖವಿದ್ದೇ ಇಲ್ಲ. ಅದ್ಯಾವುದೋ ಬಿಡಿಸಲಾದ ಬಂಧನಕ್ಕೆ ಸಿಕ್ಕಿರೊಂದಿದೆ ಈ ನನ್ನ ಮನವು. ಏನು ಮಾಡಲಿ? ಇದಕ್ಕೆಲ್ಲ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಳಾದ ಆಕೆಯನ್ನು ನೋಡುತ್ತಾ ನನ್ನನ್ನೇ ನಾನು ಅರಿಯದವನಾಗಿದ್ದೇನೆ. ಏನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ ಎಂತಹ ನೀಚ ಕೃತ್ಯ! ಯಾವುದು ಯಾವ ಮೋಹ, ಯಾವುದು ಪ್ರೀತಿ? ನನ್ನನ್ನೇ ದಯಿಸುತ್ತಿದೆ ಈ ಪ್ರೀತಿ. ಇರಲಿ, ಏನೇ ಆಗಲಿ, ನನ್ನ ಗುರಿಯನ್ನು ಸಾಧಿಸಲೇಬೇಕು. ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಗಾತ್ರವನ್ನು ನಿವಾರಣೆ ಮಾಡಿಕೊಂಡೇ ಬರುತ್ತೇನೆ. ಈಗಲೇ ಹೋಗುವೆನು ಅಶೋಕವನಕ್ಕೆ.
ಈ ಜನ್ಮದಲ್ಲಿ ನಿನ್ನ ಮುಖ ಕಮಲ ದರ್ಶನವಾಗುವುದು ಇಲ್ಲವೋ ಸ್ವಾಮಿ ರಾಮಚಂದ್ರ. ರಾಜ ದಶಗಂಡ ಸಾರ್ವಭೌಮ ರಾವಣೇಶ್ವರ ಮಹಾಪ್ರಭು ಆಗಮಿಸುತ್ತಿರುವರು. ಓಸ್ಯ ಎಲೆ ಯಾಕರ ಮಕರರೇ, ನನ್ನ ಆಜ್ಞೆ ಆಗುವ ತನಕ ನೀವುಗಳು ಇಲ್ಲಿಗೆ ಬರಬಾರದು, ತಿಳಿಯಿತೆ? ಹೊರಡಿ. ಏನು ರೂಪು, ಏನು ಲಾವಣ್ಯ, ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಜಾನಕಿ, ಮನೋಹರೇ, ಸೀತಾ, ಸೊಗಸಿನ ಕಣಿ ಸೊಬಗಿನ ಮಣಿ. ಜಾನಕಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ, ಸೊಗಸಿನ ಕಣಿ ಸೊಬಗಿನ ಮಣಿ. ಮುಖವಾರೆ ಬಗೆಯೋಳೆ ಬಗೆಯೋಳೆ ನಾನು ಬಹುದಿನದಿಂದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವೆನು. ನೀನು ನನ್ನ ಪಟ್ಟದರಸಿಯಾಗುವ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯು ಕೂಡ ನಿನ್ನ ದಾಸಿಯಾಗುವರು. ಹಾಗೂ ಅಲ್ಲದೆ ಈ ಲಂಕೇಶ್ವರನಾದ ದಶಗಂಟ ರಾವಣನು ಕೂಡ ನಿನ್ನ ದಾಸನಾಗುವನು. ರಾಮಚಂದ್ರ, ಈ ದುರುಳನ ದುರಾಲಾಪನೆಗಳಿಗೆ ಕಿವಿಗೊಟ್ಟು ಸುಮ್ಮನಿರ್ಬೇಯ ಪ್ರಭು. ಈತನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದು. ಇಲ್ಲವೋ ನೀಚ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಈ ನಿನ್ನ ಸ್ವಭಾವವನ್ನು ನೋಡುತ್ತಿದ್ದರೆ ನನಗೆ ಬಹಳ ಆಶ್ಚರ್ಯವಾಗುತ್ತಿರುವುದು.
ಜಾನಕಿ ದಾಡಿಸಿ ನಗೆ ಗೀಡು ಮಾಡಿ ಮೂಡನ ರಾಮನೇ ಕಾಂತನ ಮರಿಸುವ ರಾಮನೇ ಕಾಂತನ ಮರಿಸುವ ಕ್ರಾಂತಿ ಜಾನಕಿ ಕೇವಲ ಅಲ್ಪನಾದ ರಾಮನನ್ನು ಮಹಾಪರಾಕ್ರಮಿ ಎಂದು ನಂಬಿರುವೆಯಲ್ಲ. ಈ ನಿನ್ನ ನಂಬಿಕೆ ನಾನೇನೆಂದು ಹೇಳಲಿ? ಅರಣ್ಯದಲ್ಲಿ ಕಂದ ಮೂಲಗಳನ್ನು ತಿಂದು ಕಷ್ಟಪಡುತ್ತಿದ್ದ ಆ ರಾಮನಿಂದ ಸುಖವೆಂತಹುದು? ತ್ರಿಭುವನಾಧಿಪತಿಯಾದ ಈ ಲಂಕೇಶ್ವರನಾದ ರಾವಣನನ್ನು ವರಿಸಿ ಸುಖವನ್ನು ಅನುಭವಿಸುವ. ನನ್ನ ಸ್ವಾಮಿ ಮುನಿದರೆ ಮೂರು ಲೋಕವೇ ಅಲ್ಲೋಲ ಕಲ್ಲೋಲವಾಗಿದೆ. ಋತ ಅವರನ್ನು ನಿಂದಿಸಿ ಫಲವೇ? ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಈಗ ನೀನು ನಿನ್ನ ಸ್ವಾರಸ್ಯದ ಮಾತುಗಳನ್ನೇ ಆಡಿದೆ. ಏನು ಹೇಳಿದೆ? ದೇವದಾನವ ಯಕ್ಷ ಕಿನ್ನರ ಕಿಂಪುರುಷರೆಲ್ಲರೂ ನನ್ನನ್ನು ಕಂಡರೆ ಗಡಗಡ ನಡುಗುತ್ತಿರುವಲ್ಲಿ ನಿನ್ನನ್ನು ಆ ನರನಾದ ರಾಮನಿಗೆ ಒಪ್ಪಿಸಿ ಆತನ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕೆ? ನಾನು ನಿನ್ನನ್ನು ಒರಿಸದೆ ಬಿಡುವುದಿಲ್ಲ. ಅದು ಅಲ್ಲದೆ ನನ್ನ ಮನಸ್ಸಿಗೆ ಭವ್ಯ ಭೋಗವನ್ನು ಅನುಭವಿಸುವ ಆಸೆ. ಜಾನಕಿ, ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಶಾಸ್ತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥ ನೀನು. ಪಡ ಪಡ ನುಡಿಗಳ ಮುಡಿಗಳೇ
ಅಡಿಗಡಿಗ ಬೆಳಗ ತೋರುವೆಯ. ಪಡ ಪಡ ನುಡಿದ ಜಗಳನ್ನ ಕಾಡಿ ಕೂಡುವ ತರನ. ಇದೇನು ಸ್ವಾಮಿ, ಎಂತಹ ಕಾರ್ಯವನ್ನು ಮಾಡುತ್ತಿರುವೆ? ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಅಬಲೆ ಮೇಲೆ ಕೈ ಮಾಡುವುದು ನ್ಯಾಯವೇ ಧರ್ಮವೇ? ಶಾಂತರಾಗಿ ಸ್ವಾಮಿ. ವೇದವತಿಯನ್ನು ಕೆಣಕಿ ವೇದವತಿಯ ಶಾಪಕ್ಕೂ ಸಹ ಗುರಿಯಾಗಿರುವಿರಿ. ಶಾಂತರಾಗಿ ಪ್ರಿಯ, ಶಾಂತರಾಗಿ. ನಿಜ ಮಂಡೋದರಿ, ನಿಜ. ಜಾನಕಿ, ನಿನಗೆ 1 ಮಾಸದ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗೆ ನೀನು ನನ್ನವಳಾದರೆ ಸರಿ, ಎಲ್ಲವಾದರೆ ನಿನ್ನನ್ನು ಶತಛಿದ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳು ಚೆಲ್ಲಿ ಬಿಡುತ್ತೇನೆ. ಅಷ್ಟರ ನಡೆದಲ್ಲಾದರೆ ನಾನು ಸಹಿಸಲಾರೇನು ಪ್ರಭು, ಸಹಿಸಲಾರೇನು. ಇಲ್ಲೇ ಇರುವ ಈ ಶಿಂಜುಮಾರಕ್ಷಕ್ಕೆ ನನ್ನ ನೀಳವಾದ ಜಡಿಯಿಂದ ಹುರುಳನ್ನು ಹಾಕಿಕೊಳ್ಳುವೆನು. ಅಕ್ಕುತ್ಯವಿದೌ ದುಡುಕದಿರೌ ತಾಯೇ ಸ್ವಗದಳಿರ್ಪರಾಮಂ ಕೆಡುಗದ ಶಾಸ್ಯನ ಸಿರ ಮುರಿದಿಡುತ್ತೌ ಕ್ಷಿಪ್ರದೋಳ್ ಬಂದು ರಾಮ ಲಕ್ಷ್ಮಣ ಸಹಿತ ಅಮ್ಮ ರಾಮಂ ಕ್ಷೇಮಂ, ರಾಮಂ ಕ್ಷೇಮಂ, ರಾಮಂ ಕ್ಷೇಮಂ. ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯೆಯಾಗಿರಬಹುದೇ, ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳಕರವೆಂದು ಹೇಳುವರಲ್ಲ. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ. ಅಮ್ಮ, ಕುಂದ ನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ. ಅಮ್ಮ, ಕುಂದ ನೆನಿಸದಿರಿಂದು ನಾಂ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ಎಂದು ತಿಳಿ ಅರವಿಂದ ನೋಡ ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರಕ ಸುಮಾನಿತೆ. ಅಮ್ಮ ಸಂದೇಹ ಬಿಡು ಮಾತೆ ಸುಂದರ ಸುತೆ ಬೃಂದಾರಕ ಸುಮಾನಿತೆ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ನಮ್ಮಯ್ಯ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ನಮ್ಮಯ್ಯ. ಪಾವನನ ಲೋಕಾವನನ ರಾಜೀವಲೋಚನ ರಾಮಚಂದ್ರನ. ಅಮ್ಮ, ಪಾವನನ ಲೋಕಾವನನ ರಾಜೀವಲೋಚನ ರಾಮಚಂದ್ರ. ಪಾವನನ ಲೋಕಾವನನ ರಾಜೀವಲೋಚನ ರಾಮಚಂದ್ರನ. ಪಾವನನ ಲೋಕಾವನನ ರಾಜೀವಲೋಚನ ರಾಮಚಂದ್ರ. ಭಾವಿಸುತ್ತಲತಿ ಸುಗ್ರೀವನಾಜ್ಞೆಯ ಗೈದವ ಸಂದೇಹ ಬಿಡು ಮಾತೆ ವಸುಂಧರ ಸುತೆ ಬೃಂದಾರಕ ಸುಮಾನಿತೆ. ಅಮ್ಮ ಸಂದೇಹ ಬಿಡು ಮಾತೆ. ಅಮ್ಮ, ಸಂಶಯವನ್ನು ಬಿಟ್ಟು ನನ್ನನ್ನು ನಿಮ್ಮ ಮತ್ತು ಶ್ರೀರಾಮಚಂದ್ರನ ಪಾದ ಸೇವಕನೆಂದು ತಿಳಿಯಮ್ಮ. ಅಮ್ಮ, ಸಕಲ ಶುಭಲಕ್ಷಣ ಶೋಭಿತೆಯಾದ ತಾವು ಯಾರು? ಜನಸ್ಥಾನದಿಂದ ಆ ರಾವಣದಿಂದ ಅಪಹರಿಸಲ್ಪಟ್ಟ
ಸೀತಾಮಾತೆಯು ತಾವಾಗಿದ್ದ ಪಕ್ಷದಲ್ಲಿ ದಯಮಾಡಿ ತಿಳಿಸಿ ತಾಯಿ, ನಿಮ್ಮಲ್ಲಿ ಕೆಲವು ಸಂಗತಿಗಳನ್ನು ಹೇಳಬೇಕಾಯಿತು. ಈತನ ನಯ ಅವಿನಯ ವಿಧೇಯತೆಗಳನ್ನು ನೋಡಿದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಈತನಿಗೆ ನನ್ನ ನಿಜಾಂಶವನ್ನು ತಿಳಿಸುವುದೇ ನನ್ನ ಧರ್ಮ. ಅಯ್ಯ, ಜನಸ್ಥಾನದಿಂದ ಜನಕೋ ಧರಣಿಯಿಂದವರ ನಿರ್ಭಾಗ್ಯ ಸೀತೆಯೋ ನಾನೇನಯ್ಯ, ನಾನೇ. ಅದಿರಲಿ, ನೀನು ಯಾರು? ಅಮ್ಮ, ಶ್ರೀರಾಮ ಲಕ್ಷ್ಮಣನಿಂದ ಕಳಿಸಲ್ಪಟ್ಟ ದೂತನಮ್ಮ ನಾನಾದರೂ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಿಂತಲೂ ಹನುಮಂತನಿಂತಲೂ ಮಾರುತಿ ಅಂತಲೂ ಕರೆಯುವರು ತಾಯಿ. ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ರಾಮ ಲಕ್ಷ್ಮಣರಾದರೂ ನರರು, ನೀನಾದರೂ ವಾನರನು. ನಿಮ್ಮೀರ್ವರಿಗೂ ಸಖ್ಯವಾದ ಬಗೆ ಹೇಗೆ? ಅಮ್ಮ, ಕ್ಷೇಮದಿಂದ ಇಗರುತ್ತಾಗೆ ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಗರುತ್ತಾಗೆ ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮದಿಂದ ಇಗರುತ್ತಾಗೆ ರಾಮ ರವಿ ಕುಲ ಸೋಮ ಪ್ರತಾಪ. ಚಿರಾಬ್ದಿಯಲ್ಲಿ ಪವಳಿಸಿರಲೋ, ಚಿರಾಬ್ದಿಯಲ್ಲಿ ಪವಳಿಸಿರಲು ದೇವತೆಗಳ ಬಿಲ್ಲ ಪವನೆಗೈದು, ದೇವತೆಗಳ ಬಿಲ್ಲ ಪವನೆಗೈದು ಭೂಮಿ ಭಾರವ ಹರಿಸುವನೆಂತ ದಶರಥ ಕುವರನು ತಾನೇ. ಭೂಮಿ ಭಾರವ ಹರಿಸುವೆನೆನ್ನುತ್ತ ದಶರಥ ಕುವರನು ತಾನೇ. ಕ್ಷೇಮದಿಂದ ಇಕರುತ್ತಾಗೆ ರಾಮ ರವಿ ಕುಲ ಸೋಮ ಪ್ರತಾಪ. ರಾಮ ರವಿ ಕುಲ ಸೋಮ ಪ್ರತಾಪ. ರಾಮ ರವಿ ಕುಲ ಸೋಮ ಪ್ರತಾಪ. ಕ್ಷೇಮ. ಅಮ್ಮ, ಶ್ರೀರಾಮಚಂದ್ರ ಮೂರ್ತಿಗಳು ತಮ್ಮನ್ನು ನೆನೆದು ಬಹಳ ಪ್ರಾಪಿಸುತ್ತಿರುವ ತಾಯಿ. ಆದರೂ ತಮ್ಮ ದರ್ಶನಕ್ಕೋಸ್ಕರವಾಗಿ ಕ್ಷೇಮದಿಂದಿರುವಮ್ಮ. ಅಯ್ಯ, ರಾಮ ಲಕ್ಷ್ಮಣರಾದರೂ ನರರು, ನೀನಾದರೂ ವಾನರು. ನಿಮ್ಮೀರ್ವರಿಗೂ ಸಖ್ಯವಾದ ಬಗೆ ಹೇಗೆ? ಅಲ್ಲದೆ ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆ ಏನು? ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಮುದ್ರ
ಚಂದ್ರಿಕಾ ಶಾಸ್ತ್ರದೋಳ್ ಹೇಳಲ ಸದಳವಮ್ಮ ಈ ಭೂಮಿಯ ಪತ್ತವಗ ಸದಳಮಾಗಿರಲ್ ಈ ಭೂಮಿಯ ಪತ್ತವಗ ಸದಳಮಾಗಿರಲ್ ನಾಮರ್ಕಟ ಏನ ಬಲ್ಲೆನು ಜನನೀ ಜನನೀ. ಅಮ್ಮ, ಮರದಿಂದ ಮರಕ್ಕೆ ನೆಗೆಯುವ ಕೋಡಗನಾದ ನಾನು ಶ್ರೀರಾಮಚಂದ್ರನ ರೂಪು ಲಾವಣ್ಯಗಳನ್ನು ಏನೆಂದು ವರ್ಣಿಸಲಿ ತಾಯಿ. ಚತುರ್ಮುಖವುಳ್ಳ ಬ್ರಹ್ಮನಿಂದಲೂ ಸಹಸ್ರ ಪಣಿಗಳುಳ್ಳ ಆದಿಶೇಷನಿಂದಲೂ ಶ್ರೀರಾಮನ ರೂಪುರೇಖೆಗಳನ್ನು ವರ್ಣಿಸಲು ಅಸಾಧ್ಯವಾಗಿರುವಾಗ ಪಾಮರನಾದ ಮರ್ಕಟ ನನ್ನಿಂದ ಸಾಧ್ಯವೇ ತಾಯಿ. ಅಮ್ಮ, ಆದರೂ ತಿಳಿದ ಮಟ್ಟಿಗೆ ವಿಜ್ಞಾಪಿಸುವೆನೋ ಹೇಳಿ ತಾಯಿ. ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮಾದ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮಾದ ರಾಮನು ಎಂಥ ಚಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ 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 ರವಿಕುಲ ಸೋಮನು ಜನ ಪ್ರೇಮನು ರವಿಕುಲ ಸೋಮನು ಜನ ಪ್ರೇಮ ಸಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳವಾದ ರಾಮನು ಎಂಥ ಚಲುವನೆ ಅಮ್ಮಯ್ಯ. ನೀಲಮಣಿಗಳು ಕಾಲು ನೀಲಮಣಿಗಳು ಕಾಲು ಕುಂತಲ ಪಾಲ ನೋಡಲು ಪಾಲ ಚಂದ್ರನು ವಿಶಾಲವಾದವು ಓಡುತ್ತಿರುವುದು ವಿಶಾಲವಾದವು ಓಡುತ್ತಿರುವುದು ವಿಶಾಲವಾದವು ವಿಶಾಲ ವಚವ ಕಮಲಾಕ್ಷಿ ಕೇಳ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳವಾದ ರಾಮನು ಎಂಥ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವ ಅಮ್ಮಯ್ಯ. ಎಲ್ಲೆಲ್ಲಿಯೂ ರಾಮ ರಾಮ ಎಂದು ಹೇಳುತ್ತಿರುವಾಗ ನಾನು ನನ್ನ ಅದಕ್ಕಿಂತಲೂ ಹೆಚ್ಚಿಗೆ ವರ್ಣಿಸಲು ಸಾಧ್ಯವಿಲ್ಲ ತಾಯಿ. ಅಯ್ಯ, ನನ್ನ ಮೈದುನನಾದ ಲಕ್ಷ್ಮಣನೊಂದು ಸಾರಿ ವರ್ಣಿಸಬಲ್ಲೆ? ಅಮ್ಮ, ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸುವುದು ಸಾಧ್ಯವೇ ತಾಯಿ? ಇಲ್ಲ ತಾಯಿ, ಇಲ್ಲ. ದೇಹವು ದೇಹ ಸ್ನಾಯುವನ್ನು ಅನುವರ್ತಿಸುವಂತೆ ಸದಾ ರಾಮಧ್ಯಾನದಲ್ಲಿ ಮುಳುಗಿ ತೇಲಾಡುತ್ತಿರುವ ಲಕ್ಷ್ಮಣ ಸ್ವಾಮಿಯನ್ನು ವರ್ಣಿಸಲು ಇಲ್ಲ ತಾಯಿ, ನನ್ನಿಂದ ಸಾಧ್ಯವಿಲ್ಲ, ನನ್ನಿಂದ ಸಾಧ್ಯವಿಲ್ಲ. ನನಗಾಗಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ನೀನು ದಾಟಿ ಬಂದೆಯಲ್ಲ, ಆಗ ನೀನು ಯಾವ ರೂಪವನ್ನು ಧರಿಸಿದ್ದೆ? ಆ ರೂಪವನ್ನು ತೋರಿಸಬಲ್ಲೆಯ? ಬೇಡ ತಾಯಿ,
ಆ ರೂಪವನ್ನು ನೋಡಿದರೆ ತಾವು ಭಯಪಡುವುದು ಬೇಡ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು ತೋರಿಸು ಮಾರುತಿ. ಈ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ ಮಾರುತಿ. ನಿಶ್ಚಯವೇ ತಾಯಿ? ನಿಶ್ಚಯ. ಸತ್ಯವೇ ತಾಯಿ? ಸತ್ಯ ಮಾರುತಿ. ಹಾಗಾದ್ರೆ ನೋಡಿ ತಾಯಿ ನನ್ನ ವಿಶ್ವರೂಪ. ಜಯ ಜೈ ರಘುವೀರ ಸಮರ್ಥ. ಮಾರುತಿ ಸಾಕು ಮಾಡು ಮಾರುತಿ, ಸಾಕು ಮಾಡು. ಸ್ವಾಮಿ ರೂಪವನ್ನು ಧಾರಣೆ ಮಾಡು ಮಾರುತಿ, ಧಾರಣೆ ಮಾಡು. ನಾನು ನೋಡಲಾರೆ ಮಾರುತಿ, ನೋಡಲಾರೆ. ನೀರಾಜಾಂಬಿಕೆ ನಿನ್ನ ವಿರಸ, ನೀರಾಜಾಂಬಿಕೆ ನಿನ್ನ ವಿರಸ, ರಾಮಚಂದ್ರನು ತೋಳಲಿ ಬೋಳಲಿ, ರಾಮಚಂದ್ರನು ತೋಳಲಿ ಬೋಳಲಿ, ಭೂಮಿ ಸೈಯಲ್ಲಿ ಬೋಳಲಿ, ಭೂಮಿ ಸೈಯಲ್ಲಿ ಬರಲಿ, ಅನುದಿರುವೆನು ಕುಳಿತಿರುವೆನು ಅನುನೇಶನ ದಯದಿಂದಲೇ, ಅನುದಿರುವೆನು ಕುಳಿತಿರುವೆನು ಅನುನೇಶನ ದಯದಿಂದ, ಬೇಡರ ಬೇಡವೇ ಮಾತೆ ಮಾತಿದೆ ಸದಯೇ ಶುಭಾನ್ವಿತೆ, ಬೇಡರ ಬೇಡವೇ ಮಾತೆ ಮಾತಿದೆ. ಅಮ್ಮ, ನಿಮ್ಮ ಸೇವಕ ನಿಮ್ಮ ಕಣ್ಣೆದುರಿಗೆ ಏನಿಟ್ಟಿರುವುದು ಕಣ್ಬಿಟ್ಟು ನೋಡ್ತಾಯಿ. ಮಾರುತಿ, ನೀನೆಷ್ಟೇ ವಿಧ ವಿಧವಾಗಿ ಹೇಳಿದ್ರು ನಿನ್ನ ಮೇಲೆ ನನಗೆ ನಂಬಿಕೆಯೇ ಸಾಲದಯ್ಯ. ನಾನೇನು ತಾನೇ ಮಾಡಲಿ? ಹೌದು ತಾಯಿ, ಹಲವು ರಕ್ಕಸರ ಮಧ್ಯೆ ಸಿಲುಕಿ ನಾನಾ ಕಷ್ಟವನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆಯಾದರೂ ಹೇಗೆ ಬಂದಿತು? ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಈ ಅಂಗುಳಿಕೆಯನ್ನು ಮಾತೆಯವರು ದಕ್ಕಿಸುವ. ಅಮ್ಮ ಮಾರುತಿ, ಜನನೇ ತೋರಿಸು ಮಾರುತಿ. ಶ್ರೀರಾಮಚಂದ್ರನ ಘನಮುದ್ರಿಕೆ, ಮಾರುತಿ, ಪ್ರಚುರಂ ರಾಮನಾಮ. ಅಮ್ಮ ಕೊಡು ಮಾರುತಿ. ಜನನೇ ಇದು ಶ್ರೀರಾಮಚಂದ್ರನ ಘನಮುದ್ರಿಕೆ, ಪ್ರಚುರಂ ರಾಮನಾಮಂ ಅನುವಿಂ ಸ್ವೀಕರಿಸುವುದು ಮಾತಾ, ಮನದನುಮಾನಗಳ ತೊಳೆದು ಕೂತೇ ಮಾತೇ. ನನ್ನ ಪ್ರಭು ಶ್ರೀರಾಮಚಂದ್ರನು ಸೀತಾಮಾತೆಯು ನಿನ್ನನ್ನು ನಂಬದಿದ್ದ ಪಕ್ಷದಲ್ಲಿ ಈ ಮುದ್ರೆ ಉಂಗುರವನ್ನು ಕೊಟ್ಟಿರುವ ತಾಯಿ. ಕೊಡು ಮಾರುತಿ, ಕೊಡಪ್ಪ. ಈಗಲಾದರೂ ನಂಬುವೆ ತಾಯಿ? ನಂಬುವೆ. ಕೊಡು ಮಾರುತಿ. ಕಂದ ಕೊಡಪ್ಪ. ಸತ್ಯವಾಗಿ ನಂಬುವೆ ತಾಯಿ? ನಂಬುವೆನು. ಮೊದಲು ಅದನ್ನು ನೋಡಬಾರದೆ? ನಿಜವಾಗಿ ನಂಬುವೆ ತಾಯಿ? ನಂಬುವೆನು. ರಾಮ ರಾಮ ರಾಮ. ಆಹಾ, ಶ್ರೀರಾಮಚಂದ್ರನ ಘನಮುದ್ರು. ಇದನ್ನು ನೋಡಿ ಬಹಳ ಸಂತೋಷವಾಯಿತು ಮಾರುತಿ, ಬಹಳ ಸಂತೋಷವಾಯಿತು ಮಾರುತಿ. ಈ ರಾಕ್ಷಸರ ಬಂಧನದಿಂದ ಅದೆಂದಿಗೆ ನನ್ನನ್ನು ಪಾರು ಮಾಡುವೆನೋ ನಾ ಕಾಣು ಮಾರುತಿ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಕೊಡಲಿ ಮಾರುತಿ? ಅಮ್ಮ, ನೀವು ಭಯಪಡಬೇಡಿ. ಅತಿ ಶೀಘ್ರದಲ್ಲಿಯೇ ಶ್ರೀರಾಮಚಂದ್ರನ ಅಡಿದಾವರಿಯನ್ನು ಸೇರಿಬಿಡಿ. ನಾನು ಬಂದ ಕುರುಹಿಗಾಗಿ ಯಾವುದಾದರೂ ಅಭಿಜ್ಞಾ ವಸ್ತುವನ್ನು ದಯಪಾಲಿಸುತ್ತಾಯಿ. ನನ್ನಲ್ಲಿ ಯಾವ ವಸ್ತು ಇಲ್ಲವಲ್ಲ? ಹಾ, ಮರೆತಿದ್ದೇನೆ ಮಾರುತಿ. ತೆಗೆದು ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ತಲುಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಾಕ್ಷಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೇ ಹೇಳಿ. ಇಲ್ಲವಾದರೆ ಸೀತೆಯ ಮುಂದಿನ ಗುರಿ ಅಗ್ನಿ ಪ್ರವೇಶವೆಂದು ತಿಳಿಸು. ಹೇಳ್ತಾಯಿ. ಅಮ್ಮ, ನನ್ನನ್ನು ಆಶೀರ್ವದಿಸಿ ಅರಸುತ್ತಾಯಿ. ಕುಳಿತುಕೋ ಮಾರುತಿ. ಪ್ರಿಯ ರಾಮ
ಅಮ್ಮ, ತಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಅಮ್ಮ, ಅಮ್ಮ, ಮಾರುತಿ, ನಾನಿನ್ನು ಹೋಗಿ ಬರಲೇ ತಾಯಿ? ಹಾಗೆ ಆಗಲಿ ಮಾರುತಿ. ಅಮ್ಮ, ತಮ್ಮ ಮೈದುನನಾದ ಲಕ್ಷ್ಮಣ ಸ್ವಾಮಿಗೆ ಏನಾದರೂ ಹೇಳ ಬಯಸಿದರೆ? ನನ್ನ ಮೈದುನಾದ ಲಕ್ಷ್ಮಣನು ಪಂಚವಟಿಯಲ್ಲಿ ಬಹಳ ನೊಂದಿರುವನು. ಅವನಿಗೆ ನನ್ನ ಆಶೀರ್ವಾದವನ್ನು ತಿಳಿಸು. ಆಗಲಿ ತಾಯಿ, ನಾನಿನ್ನು ಬರಲೇ? ನನ್ನ ಸ್ವಾಮಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸು. ಆಗಲಿ ತಾಯಿ. ಅಮ್ಮ, ಅಮ್ಮ, ಮಾರುತಿ, ಅಮ್ಮ, ನಾನಾದರೂ ಕಿಷ್ಕಿಂದೆಯಿಂದ ಹೊರಟಾಗ ನಿಮ್ಮ ದರ್ಶನವಾಗುವ ತನಕ ಅನ್ನ ಆಹಾರಗಳನ್ನು ಮುಟ್ಟುವುದೆಂದು ಪ್ರತಿಜ್ಞೆ ಮಾಡಿದನು. ಈಗ ನಿಮ್ಮ ದರ್ಶನವಾಯಿತು. ನನಗಾದರೂ ಬಹಳ ಹಸಿವು ಬಾಯಾರಿಕೆ ಕಾಡುತ್ತಿರುವುದು ತಾಯಿ. ಆದ್ದರಿಂದ ತಮ್ಮಪ್ಪಣೆ ಆದರೆ ಇಲ್ಲಿ ಕಾಣುವ ಕೆಲವು ಹಣ್ಣುಗಳನ್ನು ತಿಂದು ಹೋಗುತ್ತೇನೆ. ಇಲ್ಲಿ ಕೊಂಬೆ ಕೊಂಬೆಗೂ ಕೋಟಿ ರಾಕ್ಷಸರಿರುವರು. ಯಾವ ಗಲಭೆಯನ್ನು ಮಾಡಬಾರದು. ಆಗಲಿ ತಾಯಿ, ಆಗಲಿ ತಾಯಿ. ನಾನು ಶತ್ರುಗಳ ಬಲಾಬಲವನ್ನು ತಿಳಿಯುವುದು ಮುಖ್ಯವಾಗಿರುವುದು. ನಾನು ಅಶೋಕವನ್ನು ಹಾಳು ಮಾಡಿದ್ದೇನೆ. ಅಶೋಕನನ್ನು ಹಾಳು ಮಾಡಿ ಅಕ್ಷಯ್ ಕುಮಾರ್ ಸಂಬಂಧಿಸಿದ ನಿನ್ನನ್ನು ನಮ್ಮ ರಾವಣೇಶ್ವರ ಜ್ಯೇಷ್ಠ ಪುತ್ರ ಇಂದ್ರಜಿತ್ ಯುವರಾಜರು ಅವರನ್ನು ಕರೆದುಕೊಂಡು ಬರುವೆನು. ಎಲ್ಲೂ ಹೋಗೋಣ, ಇಲ್ಲೇ ಇರಬೇಕು. ಮಹಾಪ್ರಭು, ಯಾರು ಅಕ್ಷಯನು ಕೊಂದ ಹವದೋ ದಕ್ಷ ಬೆನೆಯನ್ನು ಈ ಕ್ಷಣದಿ ನಿನ್ನ ಶಿರ ಹಾರಿದೆ. ಎಲ್ಲವೋ ನೀಚ ಕೊಡಗ ನಮ್ಮ ಅಶೋಕನನ್ನು ಹಾಳು ಮಾಡಿದಲ್ಲದೆ ನನ್ನ ತಮ್ಮ ಅಕ್ಷಯನ್ನು ಕೊಲ್ಲಲು ಕಾರಣವೇನೋ? ಓಹೋ, ಇವನ್ಯಾರು? ಇವನೇನು ಇಂದ್ರಜಿತ್ತು? ಇವರೇ ರಾವಣೇಶ್ವರ ಜ್ಯೇಷ್ಠ ಪುತ್ರನಾದ ಇಂದ್ರಜಿತ್ ಯುವರಾಜರು. ಏ ನೀಚ, ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ಸಾಗದು. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಕೋತಿಯ ಕೇಳಲು ಇದ್ದರದಿ ಗದಿ ಬೆನಿಗಲ ಈಶರದೆ. ಕೋತಿಯ ಕೇಳಲು ಇದ್ದರದೆ ಗದಿ ಬೆನಿಗಲ ಈಶರದೆ. ಕದುರ ವೇದಕ ನಿನ್ನಲಿಗ, ಕದುರ ವೇದಕ ನಿನ್ನಲಿಗ. ಭೂದಳ ಕುಕುವೆ ನೋಡು ಬೇಗ, ಭೂದಳ ಕುಕುವೆ ನೋಡು ಬೇಗ, ಭೂದಳ ಕುಕುವೆ ನೋಡು ಬೇಗ. ಯಾಕೆಲ್ಲೋ ಕೃಷ್ಣನೇ ಈ ಸಲವು ನೋಡಲೆ ನಿನ್ನಯ ಭೂಗುವೆನೋ. ಯಾಕೆಲ್ಲೋ ದುಷ್ಟನೇ ಈ ಅಡವು ನೋಡಲೆ ನಿನ್ನಯ ಕುಕ್ಕುವೆನೋ. ಏತಕೋ ಈ ದರಿ ಜಂಬವು ನಿನಗೆ ಮೂಡನೆ ಕುಕ್ಕುವೆ ಭೂತಳದಿ, ಮೂಡನೆ ಕುಕ್ಕುವೆ ಭೂತಳದಿ, ಮೂಡನೆ ಕುಕ್ಕುವೆ ಭೂತಳದಿ. ಅಟ್ಟಿ ಬಂದೀಗ ಪಾಶವಿದು ಕಟ್ಟಿ ಬಂದೋಗುವೆ ಸಂದಸದೆ. ಅಟ್ಟಿ ಬಂದೀಗ ನ ಪಾಶವಿದು ಕಟ್ಟಿ ಬಂದೋಗುವೆ ಸಂದಸದೆ. ಬೆಟ್ಟಿ ಪದಂಗಳ ಧೂಳು ಮಾಡಿ, ಬೆಟ್ಟಿ ಪದಂಗಳ ಧೂಳು ಮಾಡಿ ಕಟ್ಟಿಗಿಟ್ಟಾಡುವೆ ಸಂತಸದಿ, ಕಟ್ಟಿಗಿಟ್ಟಾಡುವೆ ಸಂತಸದೆ, ಕಟ್ಟಿಗಿಟ್ಟಾಡುವೆ ಸಂತಸದಿ. ಎಲ್ಲವೋ ಮುಚ್ಚುವಾಯಿ ಮದ ಅಂದ ಮಂಗ ಕಪಿ ಅಂದನ್ನು ಮರ್ತಿಸಬಾರದು. ಸುಮ್ಮನಿದ್ದರೆ ನಿನ್ನ ಹರಟೆಯ ಪ್ರಬಲವಾಯಿತು. ಇದೋ ನೋಡು, ಈ ಅಸ್ತ್ರವೊಂದನ್ನು ನಿಂದೆ, ಈ ಅಸ್ತ್ರವೊಂದನ್ನು ಬಿಡುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಉಕ್ಕಿ ಈ ಪೃಥ್ವಿ ಮೇಲೆ ಇರುವ ಕಾಗೆರು ಧಾನ್ಯಗಳಿಗೆ ಒಂದು ತುಣುಕು ಮಾಂಸವು ಸಿಗದಂತೆ ಮಾಡುವೆನು. ಎಲ್ಲವೋ ಇಂದ್ರಜಿತ್ ಕುಮಾರ, ಇದೋ ನೋಡು, ಬಾಣಗಳು ನನಗೆ ತುಣಕ್ಕೆ ಸಮಾನ. ಆಹಾ, ಇದೇನಿದು ಆಶ್ಚರ್ಯ! ಇದು ಸಾಮಾನ್ಯವಾದ ಕಪಿಯಲ್ಲ. ಈ ಕಪಿಯನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಬೇ. ಇದೋ ನೋಡು,
ಹಣ ಕಪಿಕುಲವ ಕಡಿದಿಡುವೆನು ನಾ ತೃಣ ವಹಿಸುವೆನೆ ಪಡವಿಗಳು ಹಣ ಕಪಿಕುಲವ ಕಡಿದಿಡುವೆನು ನಾ ತೃಣ ವಹಿಸುವೆನೆ ಪಡವಿಗಳು ಕೂಳ ಹರಮರ ರಣದೊಳು ಹುರುಳಿದೆ ಕೂಳ ಹರಮರ ರಣದೊಳು ಚಲವಂ ಜಯಿಸಿನ ಸಾಧಿಸಿ ಜಯವ ಚಲವಂ ಜಯಿಸಿನ ಸಾಧಿಸಿ ಜಯವ ಬೀರುದಗಳರ ತಲೆ ಚಂಡಾಡಿ ಬೀರುದಗಳರ ತಲೆ ಚಂಡಾಡಿ ತೋರಿ ಮೇರಿ ಹಡ ಮಾಡಿ ಜಯಿಸುವೆ ಸಾರಿ ಮೇರಿ ಹಡ ಮಾಡಿ ಜಯಿಸುವೆ ಹಣ ಕಪಿಕುಲವ ಕಡಿದಿಡುವೆನು ನಾ ತೃಣ ವಹಿಸುವೆನೆ ಪಡವಿಗಳು ತೃಣ ವಹಿಸುವೆನೆ ಪಡವಿಗಳು ತೃಣ ವಹಿಸುವೆನೆ ಪಡವಿಗಳು. ಹೆಲೋ ಅಕ್ರಮಕರರೇ, ಮಹಾಪ್ರಭು, ಈ ಕಪಿಯನ್ನು ಬ್ರಹ್ಮಸ್ತ್ರದಿಂದ ಬಂಧಿಸಿರುವೆನು. ಎಳೆದು ತಂದು ನನ್ನ ಜನಕನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮಚ್ಚವಾಯ ರಟೆ ಮಾಡಬೇಡ, ಆಗಬಹುದು. ನೇರವಾಗಿ ಆಸ್ಥಾನಕ್ಕೆ ಎಳೆದುಕೊಂಡು ಬಂದೆ. ತಾವು ಹೊರಡಿ, ನಾನು ಕರೆದು ಬರುವರಾಯಿ. ಓಹೋ, ಅಲುಗಾಡಿಸಲು ಆಗುವುದಿಲ್ಲ. ಆ ಸಿಹಿಯಾದ ನಾಮವನ್ನು ಹೇಳಿದ್ರೆ ಬರಬಹುದು ನೋಡ. ರಾಮ 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 ಸೀತಾ 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 ರಾಮ ರಾಮ. मुझे बोलो पिता हुआ नबी करना तेरा गल्ला रयुआ मुझे बोलो पिता हुआ नबी करना रास्ता ಪ್ರಭು, अतुल बाला करवना डागिसे विष्णु अग्रज अतुल बाला करवना डागी सुरलोकिया मामुलुसे सुरलोकिया मामुलुसे धनदामुमिया दईसी करवे धनदामुमिया दईसी करवे सोमरे जनके मोरो रोदने सोमरे जनके मोरो रोदने मुझे बोलो ಪ್ರಭು, ಅಕ್ಷಯನನ್ನು ಕೊಂದ ಕಪಿಯನ್ನು ತರಲು ಹೋದ ಇಂದ್ರಜಿತವು ಇನ್ನು ಬಾರಣ ಇಲ್ಲವಲ್ಲ. ಧರಣಿ ಬಿಡು ಬಿಡು ಚಿಂತೆಯ, ಧರಣಿ ಬಿಡು ಬಿಡು ಚಿಂತೆಯ, ಧರಣಿ ಬಿಡು ಬಿಡು ಚಿಂತೆಯ. ಮಹಾಪ್ರಭು, ಇಂದ್ರಜಿತ್ ಕುಮಾರನು ಸಾಮಾನ್ಯವೆಂದು ಭಾವಿಸಬೇಡಿ. ಖಂಡಿತ ಆ ಕೋಡಗನನ್ನು ಎಳೆದು ತಂದೆ ತರುವನು. ಚಿಂತೆಯನ್ನು ಬಿಡಿ. ತಂದೆಯೇ ನೋಡಿಂದು ಪಿಡಿದು ತಂದೆಯನು ಕೋಡಗನ, ತಂದೆಯೇ ನೋಡಿಂದು ಪಿಡಿದು ತಂದೆಯನು ಕೋಡಗನ, ನಂದನವಂ ಮುಂಗಿಸುತ್ತ ನಂದನವಂ ಮುಂಗಿಸು ನಂದನನು ಕೊಂದಿತು, ನಂದನವಂ ಮುಂಗಿಸುತ್ತ ನಂದನನು ಕೊಂದಿತು, ತಂದೆಯೇ ನೋಡಿಂದು ಪಿಡಿದು ತಂದೆಯನು ಕೋಡಗನ. ನಡೆದ ದಾನವರ ಜಗಳವನು ಬೆದರಿಸುತ್ತ
ನನ್ನ ಕಡಲವನ್ನು ಬೆಳೆದು ಕಿಡಿಯ ಸೂಚಿ ಕಣ್ಗಳಿಂದ ಕಿಡಿಯ ಸೂಚಿ ಕಣ್ಗಳಿಂದ ಪಡವಿಗ ಹೊಳಿಸುತ್ತ ಕಿಡಿಯ ಸೂಚಿ ಕಣ್ಗಳಿಂದ ಪಡವಿಗ ಪಡಿಸುತ್ತ ತಂದೆಗೆ ನೋಡಿಂದು ಬಿಡಿದು ತಂದಿಗೆ ಕೋಡಗನ ತಂದಿಗನು ಕೋಡಗನ ತಂದಿಗನು ಕೋಡಗನ ತಂದೆಯವರೇ ಪುತ್ರ ಇಂದ್ರಜಿತ್ತು ನಮ್ಮ ಸೇವಕರು ಕೋಡಗನ ಎಳೆದು ತರುತ್ತಿದ್ದಾರೆ. ನಮ್ಮ ಅಶೋಕವನ್ನು ಹಾಳು ಮಾಡಿದಲ್ಲದೆ ನನ್ನ ದಮಾಕ್ಷಿ ಕುಮಾರನ ಕೊಂದ ಕಪಿಯನ್ನು ಬಂಧಿಸಿ ತಂದಿದ್ದೇನೆ. ಆಕಲ ಮಗರೇ ಕಪಿಯನ್ನು ರಾಮ ರಾಮ ಸೀತಾ ರಾಮ ರಾಮ ರಾಮ. ಜನಗ, ಈ ಕಪಿಯಾದರೂ ಸಾಮಾನ್ಯವಾದ ಕಪಿಯಲ್ಲ. ಈ ಕಪಿಯನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದನು. ಏನು? ಈ ಸಾಮಾನ್ಯವಾದ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾಯಿತೆ. ಹೌದು ಜನಕ. ಕಪಿಯನ್ನು ಪ್ರಭು ಇವನಾರಂಭವನ್ನು ವಿಚಾರಿಸು. ಇಲ್ಲವೋ ಕಪಿ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನಾನು ಯಾರೆಂಬ ವಿಚಾರವೂ ಹಾಗಿರಲಿ, ಮೊದಲು ನೀನು ಯಾರೆಂದು ಮಗಳೋ? ಇಲ್ಲವೋ ಕಪಿಯೇ, ನನ್ನನ್ನು ಯಾರೆಂದು ಕೇಳುತ್ತಿರುವೆಯಾ? ಈ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತು ರಾರಾಜಿಸುತ್ತಿರುವ ದಶಕಂಠನ ಮಂತ್ರಿಯಾದ ರಾಸ್ತನು ನಾನು. ಬ್ರಹ್ಮಾಸ್ತ್ರದ ಅವಧಿಯಾದರೂ ಮುಗಿಯುತ್ತಾ ಬಂದಿತು. ಈ ದುರುಳನಾದ ರಾವಣನು ಎತ್ತರವಾದ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುವುದು, ರಾಮದೂತನಾಗಿ ಬಂದಿರುವ ನಾನು ಈತನ ಪಾದ ತಳದಲ್ಲಿ ಕುಳಿತು ಮಾತನಾಡುವುದೇ ಸಾಧ್ಯವಿಲ್ಲ. ಈ ನನ್ನ ಲಾಂಗೋಲದಿಂದ ಈತನಿಗಿತ್ತಲೂ ಎತ್ತರವಾದ ಸಿಂಹಾಸನವನ್ನು ಮಾಡಿ ಕುಳಿತು ಈತನಿಗೆ ತಕ್ಕ ಉತ್ತರವನ್ನೇ ಕೊಡುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಇದೇನಾಶ್ಚರ್ಯ! ನನಗಿಂತಲೂ ಎತ್ತರವಾದ ಸಿಂಹಾಸನವನ್ನೇ ಮಾಡಿಕೊಂಡು ಕುಳಿತುಕೊಂಡಿದ್ದಲ್ಲ ಈ ಸಾಮಾನ್ಯವಾದ ಕಪಿ. ಹಿಂದೆ ನಾನು ಕೈಲಾಸಕ್ಕೆ ಹೋದಾಗ ಆ ನಂದೀಶ್ವರನಿಗೆ ಅಪಮಾನ ಮಾಡಿದ್ದನು. ಆತನೇನಾದರೂ ಈ ರೂಪದಿಂದ ಬಂದು ಇಷ್ಟೊಂದು ಅನರ್ಥ ಕಾರ್ಯವನ್ನು ಮಾಡಿರುವನೇ? ಇರಲಿ, ಏನವೋ ಕೋಡಗ, ನನ್ನ ಅಪ್ಪಣೆ ಇಲ್ಲದೆ ಲಂಕಾ ನಗರವನ್ನೇ ಪ್ರವೇಶಿಸಿ ನನ್ನ ಪುತ್ರನಾದ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು ವಿವರವಾಗಿ ತಿಳಿಸದೆ ಇದ್ದ ಪಕ್ಷದಲ್ಲಿ ನಿನ್ನ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾಯಿತು. ಸಾರ್ವಭೌಮ, ಈ ಮಾರುತಿಯ ಶಿರಚ್ಛೇದ ಅಷ್ಟು ಸುಲಭವಲ್ಲ. ನಾನು ದೂತನಾಗಿ ಬಂದಿರುವನು. ನಿನ್ನನ್ನು ದೂತನಾಗಿ ಕಳಿಸಿದ್ದ ಆ ರಾಜಶ್ರೇಷ್ಠನಾರು ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಸಂದೇಶ? ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಆತನಿಗೆ ಶರಣಾಗಿ ಸುಖವಾಗಿ ಬಾಳು ಎಂಬುದೇ ಆ ಸಂದೇಶ. ಕಪಿಯಾಗಿ ಒಟ್ಟಿ ಕಪಿಗಳಿಗೆ ಒಡೆಯನಾದ ಕಪಿಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇರಲಿ, ಅದರಂತೆ ನಡೆಯದೆ ಹೋದರೆ ಏನಾಯಿತು ಕೋಡಗ? ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ನರಾವತಾರಿಯಾದ ರಾಮದೂತನಿಗೆ ಇಷ್ಟೊಂದಿದೆ ಅವಮಾನವೇ? ಹೌದು ರಾವಣೇಶ್ವರ, ನಾನು ಹಲವಾರು ರಾವಣರಿರುವೆಂದು ಕೇಳಿದ್ದೆನು. ಅದರಲ್ಲಿ ನೀನು ಯಾವ ರಾವಣನೋ? ಎಲ್ಲವೋ ಮರ್ಕಟವೇ,
ಹಾಗಾದ್ರೆ ಯಾವ ಯಾವ ರಾವಣರ ಚರಿತ್ರೆಯನ್ನು ತಿಳಿದಿರುವೆಯೋ ಏನು? ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ ರಾವಣೇಶ್ವರ ಕೈಲಾಸವನ್ನೆತ್ತಿ ತೋಳ್ಗಳು ಸಿಲುಕಿರೆ ಓಳಾಡಿದ ಬಲ ಶಾಲಿ ದುರಾತ್ಮ ನೀನೇನೋ ಕಳ್ಳ ರಾವಣನೆಂಬನು ನೀನೇನೋ ನೀಚ ನೀನೇನೋ ರಾವಣೇಶ್ವರ ಕೈಲಾಸ ಪರ್ವತವನ್ನು ಕಿತ್ತು ತಂದು ಲಂಕೆಯಲ್ಲಿಡುವನೆಂದು ಹೋಗಿ ಎತ್ತಲಾಗದೆ ತನ್ನ 20 ತೋಳುಗಳನ್ನು ಪರ್ವತದ ತಳಭಾಗಕ್ಕೆ ಸಿಕ್ಕಿಸಿಕೊಂಡು ರಾವಣೇಶ್ವರ ಸಿಕ್ಕಿಸಿಕೊಂಡು ಹಲ್ಲು ಹಲ್ಲು ಕಿರಿಯುತ್ತಿದ್ದನಲ್ಲ ರಾವಣ, ಅವನು ನೀನೇನೋ ಅತಿ ಸಾಹಸದಿಂದ ಕೈಲಾಸ ಪರ್ವತವನ್ನು ಎತ್ತಿ ಚಂಡಾಡಿದ ರಾವಣ ಸಾರ್ವಭೌಮನು ನಾನೇ. ಮುಂದೆ ಮಗಳ ನೀಚ ಕಾರ್ತಿವೀರ್ಯನ ಸೆರೆ ಕಾರ್ತತೆಯಿಂದಲಿ ರಾವಣೇಶ್ವರ ಕಾರ್ತಿವೀರ್ಯನ ಸೆರೆ ಕಾರ್ತತೆಯಿಂದಲಿ ಧೂರ್ತ ಧನುಜ ನೀನೇನೋ ಕಳ್ಳ ರಾವಣನೆಂಬನು ನೀನೇನೋ ನೀಚ ನೀನೇನೋ ಹದಮ ನೀನೇನೋ. ಮಹಾಪರಾಕ್ರಮಿಶಾಲಿಯಾದ ಕಾರ್ತಿವೀರ್ಯಾರ್ಜುನನನ್ನು ಗೆಲ್ಲುವೆನೆಂದು ಹಂಬಲದಿಂದ ಹೋಗಿ ಹೌದಲ್ಲವೇ ಆತನನ್ನು ಗೆಲ್ಲಲಾಗದೆ ಆತನಿಂದ ಬಂಗಾರದ ಬಳೆಗಳನ್ನು ರಾವಣೇಶ್ವರ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು ಓ ರಾವಣೇಶ್ವರ 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣ ನೀನೇನೋ ಎಲ್ಲವೋ ಮರ್ಕಟವೇ. ಶತ್ರುಗಳ ಬಲಾಬಲವನ್ನು ಅರಿಯಲು ನನ್ನ ಆಪ್ತ ಮಿತ್ರನಾದ ಕಾರ್ತಿವೀರ್ಯಾರ್ಜುನ ಅರಮನೆಯಲ್ಲಿದ್ದೇನೆ ವಿನಃ ನೀನು ಹೇಳಿದಂತೆ ಸೆರೆಮನೆಯಲ್ಲ, ಮುಂದೆ ಬಗಳುವನಾಗು. ಹುಳುವಿನ ತಾಪಿಯೊಳ್ ಮುಳುಗಿ ಜೀವಾಲಿಯೋ ಹುಳುವಿನ ತಾಪಿಯೊಳ್ ಮುಳುಗಿ ಜೀವಾಲಿಯು ತೊಟ್ಟಿಲಿಗೆ ಕಟ್ಟಲು ವಧೆಗಳ ತಿಂದವ ನೀನೇನೋ ಕಳ್ಳ ರಾವಣನೆಂಬನು ನೀನೇನೋ ನೀಚ ನೀನೇನೋ ಹದಮ ನೀನೇನೋ. ರಾವಣೇಶ್ವರ ಹೇಳು ಮಂಗವೇ. ನನ್ನ ಮಾವನಾದ ವಾಲಿಯೋ ಪ್ರತಿನಿತ್ಯವೂ ಸೂರ್ಯದೇವನಿಗೆ ಅರ್ಘಾಪತ್ಯವನ್ನು ಅರ್ಪಿಸುತ್ತಿದ್ದಾಗ ಅದನ್ನು ಭಂಗಪಡಿಸಲೆಂದು ಕಾದು ನೀನು ಕುಳಿತಿದ್ದಾಗ ನನ್ನ ಮಾವನಾದ ವಾಲಿಯೋ ಇದಾವುದೋ 10 ತಲೆ ಉಳುವೆಂದು ಹಿಡಿದು ಸಪ್ತ ಸಾಗರದಲ್ಲಿ ಅದ್ದಿ 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 ನಮ್ಮ ಅಂಗದ ಕುಮಾರನ ತೊಟ್ಟಿಲಿಗೆ ಕಟ್ಟಲು ನಮ್ಮ ಅಂಗದ ಕುಮಾರನಾದರೂ ಕಾಲಿನಿಂದ ಜಾಡಿಸಿ ಜಾಡಿಸಿ ಒದೆಯುತ್ತಿದ್ದಾಗ ಹಲ್ಲಲ್ಲಿ ಕಿರಿಯುತ್ತಿದ್ದ ರಾವಣ ಅವನ್ಯಾವ ರಾವಣನೋ? ಕಾಡು ಕಪಿಯೇ, ಆ ಕವರ್ಧಿನಿಯನ್ನು ಒಲಿಸಿಕೊಳ್ಳಲು ಸಪ್ತ ಸಮುದ್ರಗಳಲ್ಲಿ ಒಂದೇ ದಿನದಲ್ಲಿ ಸ್ನಾನ ಮಾಡಿ ನನ್ನ ಕುಲದೈವನಾದ ಆ ಪರಶಿವನಿಗೆ ಅರ್ಘ್ಯ ಕೊಡಬೇಕೆಂಬ ಸಂಕಲ್ಪದಿಂದ
ನನ್ನ ಸಾಧನೆಗಾಗಿ ಕೆಣಕಿದ ವಿನಃ ಅನ್ಯತ ಅಲ್ಲ. ಮುಂದೆ ಹೇಳುವನಾಗು. ರಾವಣೇಶ್ವರ ಹೇಳುವ ನುಂಬನು ಮುರಿದು ಬಿಡಿದು ಬಾಗಿಸಲೆಂದು ಶಿವಧನುಂಬನು ಮುರಿದು ಬಿಡಿದು ಬಾಗಿಸಲೆಂದು ಎದೆಯ ಮೇಲೆಳೆದುಕೊಂಡ ದೂತ ದುರಾತ್ಮ ನೀನೇನು ಹಳ್ಳ ರಾವಣನೆಂಬನು ನೀನೇನು ಬೀಜ ನೀನೇನು. ಸೀತಾದೇವಿಯ ಸ್ವಯಂವರದಲ್ಲಿ ರಾವಣ ಹೇಳುವನಾಗೋ. ಸೀತಾದೇವಿಯನ್ನು ಒರಿಸಬೇಕೆಂದು ಹಂಬಲದಿಂದ ಹೋಗಿ ಶಿವಧನುಸ್ಸನ್ನು ಎತ್ತಲು ಹೋಗಿ ಎತ್ತಲಾಗದೆ ಎದೆ ಮೇಲೆ ಎಳೆದುಕೊಂಡು ಗೋಳಾಡುತ್ತಿದ್ದಾಗ ನನ್ನ ಪ್ರಭು ಶ್ರೀರಾಮಚಂದ್ರನು ಬಂದು ಎಡಗಾಲು ಹುಂಗುಷದಿಂದ ಚಿಮ್ಮಲು ಮೇಲೆದ್ದು ತಲೆ ತಗ್ಗಿಸಿಕೊಂಡು ಹೋದ ನೀಚ ರಾವಣ ಯಾವನೋ ಅವನು? ಎಲ್ಲವೋ ನೀಚ. ಆ ಶಿವಧನಸ್ಸನ್ನು ಇಡಿಸಿ ಭಾಗಿಸಿದರೆ ನನ್ನ ಕುಲದೈವನಾದ ಆ ಶಿವನಿಗೆ ಅಪಚಾರವಾಗುವುದೆಂಬ ತಿಳಿದು ಆತನಿಗೆ ವಂದಿಸುವ ಸಮಯದಲ್ಲಿ ಮೊಗ್ಗರಿಸಿದ ಮಾತ್ರಕ್ಕೆ ನನ್ನನ್ನು ಏಡಿ ಎಂದು ತಿಳಿಯಬೇಡ. ಮುಂದೆ ಮಗಳ ನೀಚ. ಶ್ರೀ ರಘುರಾಮನ ನಾರಿಯ ಚೋರದಿ ಶ್ರೀ ರಘುರಾಮನ ನಾರಿಯ ಚೋರದಿ ಆರೈತಂದಿಗ ದೂತ ದುರಾತ್ಮ ಆರೈತಂದಿಗ ದೂತ ದುರಾತ್ಮ ನೀನೇನೋ ಹಳ್ಳ ರಾವಣನೆಂಬನು ನೀನೇನೋ ನೀಚ ನೀನೇನೋ. ಎಲ್ಲವೋ ರಾವಣೇಶ್ವರ, ಏ ವಾನರ, ನನ್ನ ಪ್ರಭು ಶ್ರೀರಾಮಚಂದ್ರನೋ ಲಕ್ಷ್ಮಣ ಸ್ವಾಮಿಯೋ ಸೀತಾಮಾತೆಯೋ ದಂಡಕಾರಣ್ಯದಲ್ಲಿ ವಾಸ ಮಾಡಿಕೊಂಡಿರುವಾಗ ನನ್ನೊಡೆಯನಾದ ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ಇಲ್ಲದ ಸಮಯವನ್ನು ನೋಡಿ ಜಗನ್ಮಾತೆಯಾದ ಸೀತಾಮಾತೆಯನ್ನು ಅಪಹರಿಸಿ ತಂದ ಕಳ್ಳ, ನೀಚ, ಚೋರ, ವಂಚಕಿ, ಪಾಪಿ, ದುಷ್ಟ, ದುರಾತ್ಮ ನೀನೇನೋ? ಎಲ್ಲವೋ ನೀಚ. ಆ ನಿನ್ನ ರಾಮನಿಲ್ಲದ ವೇಳೆಯಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಬಂದು ನನ್ನ ಪಟ್ಟದೊಳಸೆಯಾಗಿ ಮಾಡಿಕೊಳ್ಳಲು ತಂದನೆ ವಿನಃ ಬೇರೆ ಅಲ್ಲ. ನನ್ನ ಆಸ್ಥಾನದಲ್ಲಿ ಆ ರಾಮನನ್ನು ಹೊಗಳಬೇಡ, ತಿಳಿಯಿತೆ? ಎಲ್ಲವೋ ರಾವಣೇಶ್ವರ, ಈಗಲಾದರೂ ನನ್ನ ಮಾತನ್ನು ಕೇಳು. ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಆತನಿಗೆ ಪಾದಕ್ಕೆ ಶರಣಾಗಿ ಸುಖವಾಗಿ ಬಾಳು. ಇಲ್ಲವಾದರೆ ಮಾತೆಯವರಿಗೆ ಮಂಗಲ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ನನ್ನದು ಸರ್ವದಾ ಅಪರಾಧವಾಯಿತೆಂದು ನನ್ನ ಕಾಲಿಗಾದರೂ ಬೀಳು, ನಾನೇ ನಿನ್ನನ್ನು ಕ್ಷಮಿಸುತ್ತೇನೆ. ಎಲ್ಲವೋ ಮರ್ಕಟವೇ, ನೀನು ರಾಜದೂತನೆಂದು ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ಅರಟಿಯು ಪ್ರಬಲವಾಯಿತು. ಈಗ ನಿನ್ನ ಅವತಾರವನ್ನೇ ಪೂರ್ತಿ ಮಾಡುವನು. ಮುಖಂಡ ಶಿವನೇ ಮುರಾರಿಗಳ ಲೆಕ್ಕೆ ಬನಲ್ಲ. ವಾನರ ಮುಖಂಡ ಮುರಾರಿಗಳ ಲೆಕ್ಕೆ ಬನಲ್ಲ. ಕೈಗೆ ಸಿಕ್ಕಿದ ಸೀತೆಯ ಬಿಡದೆ ಉರುವೆನ್ನಯ ಪಲ್ಗಳ ಉರುವೆನ್ನಯ ಪಲ್ಗಳ ಕುಲತೆಯ ಮೂಡ
ಮುರಿವೆ ನಿನ್ನಯ ಪದಗಳ ಕಗ್ಗುಲತೆಯ ಮೂಡ. ಶಾಂತನಾಗು ಅಣ್ಣ. ಅಣ್ಣ ಲಾಲಿಸು ನಾನು ಬೇಳುವ ಮಾತ, ಅಣ್ಣ ಲಾಲಿಸು. ಶ್ರೀರಾಮದೂತ ಮಾರುತ ಸಂಜಾತ, ಶ್ರೀರಾಮದೂತ ಮಾರುತ ಸಂಜಾತ ಅತಿ. ಶ್ರೀರಾಮದೂತ ಮಾರುತ ಸಂಜಾತ ಮಾತಿಗೆ ನೀ ಮಣಿದು, ಮಾತಿಗೆ ನೀ ಮಣಿದು ಪ್ರೀತಿಯನ್ನು ತೋರಯ್ಯ. ಅಣ್ಣ ಲಾಲಿಸು ನಾನು ಅಣ್ಣ. ಅಗ್ರಜ ಶಾಂತನಾಗು. ದೂತವಧೆಯು ಮಹಾ ಪಾಪಕರ. ಶ್ರೀರಾಮನೆಂದರೆ ಸಾಮಾನ್ಯನಲ್ಲ, ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಸೀತಾಮಾತೆಯು ಆದಿಲಕ್ಷ್ಮಿ ಸ್ವರೂಪಿಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೊಪ್ಪಿಸಿ ಸುಖವಾಗಿ ಬಾಳು. ಎಲ್ಲೋ ವಿಭೀಷಣ, ನೀನು ನಮ್ಮ ವಂಶದಲ್ಲಿ ಏಕೆ ಜನಿಸಿದೆ? ನನ್ನ ಸ್ಥಾನದಲ್ಲಿ ಆ ಹೇಗೆಯಾದ ರಾಮನನ್ನು ಹೊಗಳಲು ನಿನ್ನ ನಾಲಿಗೆ ಆದರೆ ಹೇಗೆ ಬಂತು? ಆ ರಾಮನನ್ನು ಹೊಗಳ ಈ ಪಗಳ ಸಂಖ್ಯೆಯನ್ನು ನಮ್ಮ ಲಂಕಾಪಟ್ಟಣದಿಂದ ಹೊರಗೆ ತಳ್ಳಿಬಿಡು. ಈ ಪಾಪಿಗಳ ಮಧ್ಯ ಇರುವ ಬದಲು ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗತನಾಗುವುದೇ ಲೇಸು. ಮಹಾಪ್ರಭು, ಈ ಕಪ್ಪಿಗೆ ಯಾವ ಶಿಕ್ಷೆಯನ್ನು ನೀಡಬಹುದು? ಮಹಾಪ್ರಭು, ಈ ಕಪಿಗೆ ಬಾಲವೇ ಪ್ರಧಾನವಾದದ್ದು. ಆದ್ದರಿಂದ ಬಟ್ಟೆಯನ್ನು ಸುತ್ತಿ ತೈಲದಿಂದ ಬೆಂಕಿಯನ್ನು ಹಚ್ಚಿ ನಗರದಲ್ಲಿ ಮೆರವಣಿಗೆಯನ್ನು ಮಾಡಿ ನಗರದಿಂದ ಆಚೆ ದೂಡಬೇಕು. ಬಲೆ ಬಲೆ ಹಾಗೆ ಮಾಡಿ. ಎಲ್ಲವೋ ಕಪಿ, ಈಗ ನಿನ್ನಲಾಗುವುದಕ್ಕೆ ಆಗುವ ಅಗ್ನಿ ಸಂಸ್ಕಾರವೇ ಆ ನಿನ್ನ ಸುಗ್ರೀವನಿಗೆ ಆಗುವುದೆಂಬುದನ್ನು ತಿಳಿಸು. ಅಕರ ಮಗರೇ, ಈ ಕಪಿಯನ್ನು ಎಳೆದು ಆತನ ಬಾಲಕ್ಕೆ ಬೆಂಕಿ ಹಚ್ಚಿ ಕಳಿಸಿಬಿಡಿ. ಅಂದು ನಿಶರಾತ್ರಿಯಲ್ಲಿ ಲಂಕಾಪಟ್ಟಣಕ್ಕೆ ಬಂದನು. ಮೃತ್ಯುವಾಗಿ ಬಂದ ನಾನು, ಎಲ್ಲೋ ರಾವಣೇಶ್ವರ, ನಿನ್ನ ಸೇವಕರು ಹಿಡಿಯುವ ಈ ಬೆಂಕಿಯಿಂದ ಚೆನ್ನಾಗಿ ಮನಗಂಡೇ ಹೋಗುವೆನು. ನಾನು ಅಂದು ನಿಶರಾತ್ರಿಯಲ್ಲಿ ಲಂಕಾಪಟ್ಟಣಕ್ಕೆ ಬಂದಾಗ ಸರಿಯಾಗಿ ನೋಡಿರಲಿಲ್ಲ. ಈ ಲಂಕಾಪಟ್ಟಣದಲ್ಲಿರುವ ಮನೆಗಳಿಗೆ ಬೆಂಕಿಯನ್ನು ಹೊತ್ತಿಸಿ ಚೆನ್ನಾಗಿಯೇ ಮನಗಂಡು ಹೋಗುವೆನು. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ರಘುವೀರ ಸಮರ್ಥ. ಆಯ್ತು, ಈ ಹದ್ದಿಯು ಅಶೋಕವನವನ್ನೇನಾದರೂ ವ್ಯಾಪಿಸಿದರೆ ಜಗನ್ಮಾತೆಯಾದ ಸೀತಾದೇವಿಯ ಗತಿಯೇನು? ರಾಮಚಂದ್ರ, ರಾಮಚಂದ್ರ, ನಾನು ಏನು ಮಾಡಲಿ, ಏನು ಮಾಡಲಿ? ಆಂಜನೇಯ, ಚಿಂತಿಸಬೇಡ. ಸೀತಾಮಾತೆ ಕುಶಲದಿಂದಿರುವರು, ನೀನಿನ್ನು ಹೊರಡು. ಅಶರೀರ ವಾಣಿಯಿಂದ ಸೀತಾಮಾತೆಯ ಕುಶಲವಾರ್ತೆಯನ್ನು ತಿಳಿದಿದ್ದಾಯಿತು. ಇನ್ನು ಈ ಸಂತೋಷಕರ ವಿಚಾರವನ್ನು ನನ್ನ ಆಗಮ ನಿರೀಕ್ಷೆಯನ್ನು ಕಾಯುತ್ತಿರುವ ಅಂಗದ ಜಾಂಬುವಂತರಿಗೆ ತಿಳಿಸಿ ಅವರನ್ನು ಹರ್ಷಗೊಳಿಸುವನು. ಜೈ ಜೈ ರಘುವೀರ ಸಮರ್ಥ. जाते भामे सीते भूमि जाते भामे सीते मानो न मानी दे
ಅಗ್ರಜ. ಒಂದು ಮಾಸದ ಅವಧಿಯಲ್ಲಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸುತ್ತೇನೆ ಎಂದು ಹೋದ ಹನುಮನು ಇನ್ನು ಬಾರಲೇ ಇಲ್ಲವಲ್ಲ? ಪ್ರಭು ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ. ಸೀತೆಯನ್ನು ಕಂಡೆಯಾ? ಕಂಡೆನು ಪ್ರಭು. ಸೀತೆ ಏನಾದರೂ ಕುಶಲ ವಾರ್ತೆಯನ್ನು ತಿಳಿದೇಳಿ ಮಾರುತಿ. ಪ್ರಭು, ಜಗನ್ಮಾತೆಯಾದ ಸೀತಾದೇವಿಯನ್ನು ಕಂಡೆನೋ, ನೀವು ಕೊಟ್ಟಿರುವ ಮುದ್ರಯುಂಗುರವನ್ನು ಕೊಟ್ಟೆನೋ, ಅವರಿಂದ ಈ ಅಭಿಜ್ಞಾವಾದ ಚೂಡಾರತ್ವವನ್ನು ತಂದಿರುವೆನು, ಸ್ವೀಕರಿಸಿ ಪ್ರಭು. ಮಾರುತಿ, ಮಾರುತಿ ನಮಸ್ಕರಿಸುವೆನು. ವಿಭೀಷಣ, ನಿನಗೆ ಮಂಗಳವಾಗಲಿ. ನನ್ನನ್ನು ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಮಾರುತಿ, ಸೀತೆಯ ಕುಶಲ ವಾರ್ತೆಯನ್ನು ಹೇಳಿ ನನ್ನ ಪ್ರಾಣ ಉಳಿಸಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನನಗೆ ಏನನ್ನು ಮಾಡಲಿ ಮಾರುತಿ? ಪ್ರಭು ರಾಮಚಂದ್ರ, ಸದಾ ನನ್ನನ್ನು ನಿನ್ನ ಪಾದ ಸೇವಕರನ್ನಾಗಿ ಮಾಡಿಕೊಂಡರೆ ಅಷ್ಟೇ ಸಾಕು. ತಥಾಸ್ತು. ಮಾರುತಿ, ರಾವಣನ ಆಸ್ಥಾನಕ್ಕೆ ಹೋಗಿದೆಯಾ? ಹೋಗಿದ್ದೆನು. ಆತನ ಬಲಾಬಲಗಳನ್ನು ತಿಳಿದೆಯಾ? ತಿಳಿದೆನು ಪ್ರಭು. ಮಾರುತಿ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿದೆಯಾ? ಲಕ್ಷ್ಮಣ ಸ್ವಾಮಿ, ನಿನ್ನ ನಮಸ್ಕಾರಗಳನ್ನು ತಿಳಿಸಿದೆನೋ? ಅವರು ಬಹಳ ಕಣ್ಣಿಟ್ಟರು. ಅಮ್ಮ, ನಾನು ಒಂದು ಪಂಚವಟಿಯಲ್ಲಿ ಲಕ್ಷ್ಮಣ ಸ್ವಾಮಿಗೆ ಆಡಿದ ಮಾತುಗಳಿಂದ ನಾನು ಇಷ್ಟೊಂದು ಕಷ್ಟವನ್ನು ಅನುಭವಿಸುತ್ತಿದ್ದೇನೆಂದು ಬಹಳ ಕಣ್ಣಿಟ್ಟರು ಪ್ರಭು. ಪ್ರಭು, ನಮ್ಮ ಅಣ್ಣನು ಯುದ್ಧಕ್ಕೆ ಬರುತ್ತಿರುವನು. ಎಲ್ಲವೋ ರಾಮ, ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು ಮಹಾಂದ. ರಾವಣ, ಈಗಲೂ ಸಹ ಹೇಳುತ್ತಿರುವೆನು, ನನ್ನ ಜಾನಕಿಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗು, ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಲ್ಲವೋ ರಾಮ, ಏಳಿಯಾದ ನಿನಗೆ ನಾನು ಶರಣಾಗತನಾಗುವುದಿಲ್ಲ. ಸಿದ್ಧನಾಗು ಯುದ್ಧಕ್ಕೆ. ಪ್ರಭು ರಾಮಚಂದ್ರ, ತಡೆ. ನಮ್ಮ ಅಣ್ಣನ ಹೃದಯದಲ್ಲಿ ಅಮೃತ ಕಲಸವಿರುವುದು. ಸರಿಯಾಗಿ ಎದೆಗೆ ಗುರಿಯಿಟ್ಟು ಹೊಡೆ. ಎಲ್ಲವೋ ವಿಭೀಷಣ, ನಿನ್ನಿಂದ ನನ್ನ ರಹಸ್ಯವೆಲ್ಲ ಬಯಲಾಯಿತು. ಮೊದಲು ನಿನ್ನನ್ನು ಸಮ್ಮನಿಸುತ್ತೇನೆ, ನಂತರ ರಾಮನನ್ನು. ರಾವಣ, ವಿಭೀಷಣನ ಏಕೆ ನಿಂದಿಸುವೆ? ಆತ ಧರ್ಮಪರಾಧಿದರು. ಸೈರಿಸಿಕೋ ಈ ವೃತ್ತಿಸಾಗರದ ವೇಗವನ್ನು. ಪರಮೇಶ್ವರ. ಆಂಜನೇಯ, ಹೋಗಿ ಸೀತೆಯನ್ನು ಕರೆದುಕೊಂಡು ಬಾ. ಆಗಲಿ ಪ್ರಭು. ಜಾನಕಿ, ದುರುಳನಾದ ರಾವಣನಿಂದ ನಿನ್ನನ್ನು ಪಾರು ಮಾಡಿರುವೆನು. ಎಲ್ಲಿಯಾದರೂ ಹೋಗಿ ಜೀವಿಸಿಕೋ. ರಾಮಚಂದ್ರ, ಸೀತಾದೇವಿಯನ್ನು ಅಗ್ನಿ ಪ್ರವೇಶ ಮಾಡಿಸಬೇಡ. ಮಹಾಪತಿವ್ರತೆ, ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಆಜ್ಞೆ. ಜಾನಕಿ, ನಮ್ಮ ತಂದೆಯ ಆಜ್ಞೆ ಪ್ರಕಾರ ನಿನ್ನನ್ನು ಸ್ವೀಕರಿಸಿರುವೆನು. ಆಂಜನೇಯ ಪ್ರಭು, ನೀನೀಗಲೇ ಅಯೋಧ್ಯೆಗೆ ತಿರುಳಿ 14 ವರ್ಷ ವನವಾಸ ಮುಗಿದ ಮರುದಿನವೇ ದರ್ಶನವನ್ನು ನೀಡುತ್ತೇನೆಂದು ಭರತ ಶತ್ರುಘ್ನನಿಗೆ ವಚನ ಕೊಟ್ಟಿರುವೆನು. ನಾನು ಬರುವ ಕುಶಲ ವಾರ್ತೆಯನ್ನು ತಿಳಿಸು. ಆಗಲಿ. ನಾನು ಈಗಲೇ ಲಂಕೆಗೆ ತೆರಳಿ ಮಹಾರಾಜ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡಿ ಬರ್ತೇನೆ. ಮಹಾರಾಜ ವಿಭೀಷಣ, ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗಲಿ. ಶ್ರೀರಾಮಚಂದ್ರ ಪ್ರಭು ಕಿ, ಅಯೋಧ್ಯ ರಾಮರಿಗೆ, ಪಟ್ಟಾಭಿರಾಮರಿಗೆ, ಸೀತಾರಾಮರಿಗೆ, ಆತ್ಮರಾಮರಿಗೆ, ಮಾರುತಿ ಆತ್ಮರಾಮರಿಗೆ. ರಾಮ ಜಯತು ಶ್ರೀ ರಾಮ ರಾಮ ಅಮರ ವಿನುತ ಪದ ಅಮರ ವಿನುತ ಪದ ಅಮಿತ ಪರಾಪ್ರದ ರಾಮ ಜಯತು ಶ್ರೀ ರಾಮ ರಾಮ. ರಾಮ ರಮ ರಮ ರಾಕ್ಷಸ ಭೀಮ ರಾಮ ರಮ ರಮ ರಾಕ್ಷಸ ಭೀಮ
ರವಿಕುಲ ಸೋಮ ರವಿಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರಿ ಪಾವನ ಶ್ರೀ ಹರಿ ರಾಮ ಜಯತು ಶ್ರೀ ರಾಮ ಸುರಾಮ ಅಮರ ವಿನುತ ಪದ ಅಮಿತ ಪರಾಮ ರಾಮ ಜಯತು ಶ್ರೀ ರಾಮ ಸುರಾಮ. श्री रामचंद्र प्रभु की, सीता माता की, आंजनेय स्वामी की, लक्ष्मण स्वामी की, भरत सप्तशृंगी स्वामी की, रंगभूमि कलाविद संघ की, बोलो भारत माता की, श्री 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 आलपगुड्डे कृपा पोषित नाटक मंडली की, आलपगुड्डे स्वामी की, श्री 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 आलपगुड्डे स्वामी कृपा पोषित नाटक मंडली की. लक्ष्मी रमण गोविंदो, आंजनेय वरद गोविंदो, ವೆಂಕಟಾಚಲನ್ನ ಪಾದಾರವೇ ಗತಿ ಗೋವಿಂದೋ, ಆಲಪ್ ಸ್ವಾಮಿ ನಿನ್ನ ಪಾದಾರವೇ ಗತಿ ಗೋವಿಂದೋ. ಜೈ ನಮ್ ಪಾರ್ವತಿ ಪದೇ.